ಏನೇ ಬರಲಿ. ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೂ ವಿಡಿಯೋಸ್ ಮಾಡೋಕ್ಕಾಗತ್ತಿಲ್ಲ, ಸಾರಿ. ಸೊ ಎಲ್ಲರೂ ಬೇವು ಬೆಲ್ಲ ಜೊತೆಗೇ ಸ್ವೀಕರಿಸ್ರಿ. ಜೀವನದೊಳಗೆ ಸುಖನೂ ಇರಬೇಕು, ಕಷ್ಟನೂ ಇರಬೇಕು, ಹಂಗೆ ಸಿಹಿನೂ ಇರಬೇಕು, ಕಹಿನೂ ಇರಬೇಕು. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಮಗ ಆವಾಜ್ ಮಾಡತ್ತಿದ್ದ. ಹಬ್ಬದ ದಿವಸ ಎಲ್ಲ ಕೆಲಸ ಮುಗೀತು, ಹಬ್ಬದ ಅಡುಗೆನೂ ಮಾಡಿದ್ವಿ. ಅಮಾವಾಸ್ಯೆ ದಿನವೇ ಕಡುಬು ಮಾಡಿದ್ವಿ. ಇವತ್ತು ಏನಿಲ್ಲ, ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಶಾವಿಗೆ ಪಾಯಸ ಮಾಡಿದ್ವಿ. ಸೊ ನನ್ನ ಮಗದ ಹೊಸ ಡ್ರೆಸ್ ನೋಡ್ರಿ. ಹೊಸ ಡ್ರೆಸ್ ಅಲ್ಲ, ಹಳೇದ, ಬಟ್ ಆಕೆಗೆ ಇದೇ ಡ್ರೆಸ್ ಹಾಕೀನಿ. ಈವ್ನಿಂಗ್ ನಾವು ಗುಡಿಗೆ ಹೋಗ್ತೀವಲ್ಲ, ಆವಾಗ ಬೇರೆ ಡ್ರೆಸ್ ಹಾಕ್ತೀನಿ. ಇವಾಗ ನಾನಂತೂ ಹಳೆ ಡ್ರೆಸ್ ಹಾಕ್ಕೊಂಡು, ನಾನಂತೂ ಏನೂ ರೆಡಿ ಆಗಿಲ್ಲ ಇನ್ನೂ. ಆಮೇಲೆ ನಾನು ಈವ್ನಿಂಗ್ ರೆಡಿ ಆಗ್ತೀನಿ. ಇವತ್ತಿನ ಡೇ ಏನೇನು ಆಗ್ತೈತಿ ನಮ್ಮ ಜೊತೆ ಅಂತಂದು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿರಿ, ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ. ನಾನು ಅಡುಗೆ ಎಲ್ಲ ಮಾಡಿದ್ದೆ, ಬಟ್ ನಾಷ್ಟ ಮಾಡಿರಲಿಲ್ಲ. ಇವತ್ತು ಸಿಂಪಲಾಗಿ ಅವಲಕ್ಕಿ ಮಾಡಿದ್ವಿ. ಅವಲಕ್ಕಿ ತಿಂದು ನೋಡ್ರಿ, ಇಲ್ಲಿ ಎಡೆ ಮಾಡಿದ್ವಿ, ದೇವ್ರಿಗೆಲ್ಲ ಎಡೆ ಮಾಡಿದ್ವಿ. ಮತ್ತು ನಮ್ಮ ಮನೆ ಕಡೆ ಒಂದು ಹನುಮಪ್ಪನ ಗುಡಿ ಐತಿ, ಅಲ್ಲಿ ಎಣ್ಣೆ ಬತ್ತಿ ಕೊಟ್ಟು ಅಲ್ಲೂ ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಬರ್ಬೇಕಂತಂದು ನಾನು ಹೊಂಟಿದ್ದೆ. ಈ ದೇವಸ್ಥಾನ ನಮ್ಮ ಮನೆ ಮುಂದೆ ಐತಿ. ಎದ್ದ ತಕ್ಷಣ ನಮ್ಗೆ ನವಗ್ರಹ ಗುಡಿ ಕಾಣಿಸ್ತೈತಿ. ಆ ಕಡೆ ಹೊಳ್ಳಿದ್ರೆ ಹನುಮಪ್ಪನ ಗುಡಿ ಐತಿ. ಅದಕ್ಕೆ ಅಲ್ಲಿ ಹೋಗಿ ನಾನು ನನ್ನ ಮಗನ ಕರ್ಕೊಂಡು ಹೋದೆ, ಬಾ ಹೋಗಿ ಬರೋಣ ದೇವಸ್ಥಾನಕ್ಕಂತಂದು. ನಾನು ಇಬ್ಬರು ಹೋಗಿದ್ವಿ. ನೋಡಿರಿ, ಇಲ್ಲಿ ಅವನು ಸುತ್ತ ಹಾಕಾಕತ್ತಾನ. ದೇವ್ರಿಗೆ ಹೋಗಿ ನೈವೇದ್ಯ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂದ್ಕೊಳತ್ತಿದ್ದೆ. ಯಾಕಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಜಲ್ದಿನೇ ಎದ್ದಿದ್ದೆ ನಾನು. ಮತ್ತು ಹಬ್ಬ ಆಯ್ತಲ್ಲ, ಹಬ್ಬದೊಳಗೂ ಲೇಟಾಗಿ ಎದ್ದೇಳೋದು ಬೇಡ ಅಂತಂದು. ಇದು ದೇವಸ್ಥಾನ ಇವಾಗ ಹೊಸದಾಗಿ ಕಟ್ಸಾಕೊಂತಾರ. ಇವಾಗ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ, ಈಗ ಏಪ್ರಿಲ್ 30ಗೆ ಇದು ಭೂಮಿ ಪೂಜೆ ಐತಿ. ಸ್ವಲ್ಪ ದೊಡ್ಡದಾಗಿ ಮಾಡಿ, ಸ್ವಲ್ಪ ಚಲೋ ತಂಗ ಗಾರ್ಡನ್ ಟೈಪ್ ಮಾಡ್ತಾರೆ ಇಲ್ಲಿ. ಯಾಕಂದರೆ ನಾವಿಲ್ಲಿ ಮನೆ ಕಟ್ಸೋವಾಗ ಇಲ್ಲಿ ಫುಲ್ಲು ಅಷ್ಟು ಮನೆ ಇರಲಿಲ್ಲ. ನಮ್ದು ಒಂದೇ ಮನೆ ಇತ್ತು. ನಮ್ಮ ಲೇಔಟ್ ಒಳಗೆ ನಮ್ದು ಒಂದೇ ಮನೆ ಇತ್ತು. ಕೆಳಗಿನ ಮನೆಗಿದ್ವಿ ನಾವು ಅವಾಗ, ಇನ್ನೂ ಮೇಲ್ಗಡೆ ಇನ್ನೂ ಕಟ್ಸಿರಲಿಲ್ಲ. ಆವಾಗ ಆ ಸೈಡೆಲ್ಲ ಮನೆಗಳಿದ್ವು, ಬಟ್ ನಮ್ಮ ಸೈಡ್ ಮನೆ ಇದ್ದಿರಲೇ ಇಲ್ಲ. ನಮ್ದು ಒಂದೇ ಮನೆ ಅಂದರೆ ಒಂದೇ ಮನೆ ಇತ್ತು. ಆವಾಗ ಸ್ವಲ್ಪ ಫುಲ್ ಕತ್ಲ, ನಮ್ದು ಒಂದೇ ಮನೆ ಕೆಳಗೆ. ಅದಕ್ಕೆ ನೋಡ್ರಿ, ಇಲ್ಲಿ ಕಡಿ ಗಿಡಿ ಎಲ್ಲ ಕಾಣಿಸ್ತಿರ್ಬೇಕು ನಿಮ್ಗೆ. ಅಲ್ಲಿ ಹಾಕಾಕತ್ತಿದ್ರು. ಅಂದ್ರೆ ಈಗ ಗುಡಿ ಕಟ್ಟಿಸ್ಬೇಕಂತಂದು ಅಲ್ಲೆಲ್ಲ ಇದು ಮಾಡ್ಕೊಂಡಾರ. ಇವಾಗ ನಾನು ಅಲ್ಲಿಂದ ಹೋದೆ ಮನೆಗೆ. ಅದು ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡೇನಲ್ಲ, ಅದು ಆಫ್ ಆಗೇ ಇಲ್ಲ. ಹಂಗೆ ತೊಗೊಂಡು ಹೊಂಟ್ಬಿಟ್ಟೆ, ನೋಡೇ ಇಲ್ಲ ನಾನು. ಸೊ ಹಂಗೆ ಹೋಗ್ಬಿಟ್ಟೈತೆ ಅದು. ನಮ್ಮ ಮನೆಯವರು ಬಂದಿದ್ರು ಆಲ್ರೆಡಿ. ಅಂದರೆ ಇವತ್ತು ಅವರು ಜಿಮ್ಮಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಅಂಗಡಿ ಓಪನ್ ಮಾಡಿದ್ರು. ಮತ್ತು ಮನೆಗೆ ಬಂದು ನಾಷ್ಟ ಮಾಡೋಷ್ಟಾಗಿ ಲೇಟ್ ಆಗ್ತೈತಿ ಅಂತಂದು ಅವ್ರು ಏನು ಮಾಡತ್ತಾರ, ಬೆಳಗ್ಗೆ ಲಘುನ ಹೋಗ್ತಾರಲ್ಲ ಜಿಮ್ಮಿಂದ ಡೈರೆಕ್ಟ್ ಅಂಗಡಿಗೆ ಹೋಗಿಬಿಡ್ತಾರೆ. ಆಮೇಲೆ ಮಧ್ಯಾಹ್ನ ಮನೆಗೆ ಬರ್ತಾರೆ. ಅಲ್ಲೇ ಏನಾದರೂ ತಿಂದಿರ್ತಾರೆ, ಬೆಳಗ್ಗೆ ಇಡ್ಲಿ ಅದೇನಾದರೂ. ಅದೇ ನೋಡಿರಿ, ಇಲ್ಲಿ ಈಗೀಗಂತೂ ಮನೆಗಳು ಫುಲ್ ಆಗ್ಯಾವ. ಇಲ್ಲಿ ಮೊದಲು ಮನೆಗಳಷ್ಟು ಇರಲಿಲ್ಲ. ನಮ್ಮದು ಒಂದೇ ಮನೆ ಇತ್ತು. ನಮ್ಗೊಂಥರ ಭಯ ಅನ್ನಿಸ್ತಿತ್ತು ನೈಟೆಲ್ಲ. ಅಂದ್ರೆ ರಾತ್ರಿ ಸಾಯಂಕಾಲ ಆದ ತಕ್ಷಣ ಒಂಥರ ಗುಯ್ ಅಂತ ಸೌಂಡ್ ಬರ್ತಿತ್ತು. ಇವಾಗ ನೋಡಿರಿ, ಮನೆಗಳು ಆಗ್ಯಾವ. ಇದು ನಮ್ಮದು ಕೆಳಗಿನ ಮನೆ. ಇಲ್ಲಿದ್ವಿ ನಾವು ಅವಾಗ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ. ನನ್ನ ಮಗಳನ್ನೂ ಮಲ್ಕೊಂಡಿದ್ಲು, ಆಕಿನೂ ಎದ್ಲು. ಆಕಿಗೆ ಪಾಪ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆಕಿಗೆ ಇನ್ನೂ ಫುಡ್ ರೆಡಿ ಮಾಡಿಲ್ಲ ನಾನು. ಅದಕ್ಕೆ ಸದ್ಯಕ್ಕೆ ಇವಾಗ ಬಾಳೆಹಣ್ಣು ಕೊಟ್ಟಿದ್ದೆ. ಬಾಳೆಹಣ್ಣು ತಿನ್ಕೊಂತ ಇಲ್ಲಿ ಕುಂತಾಳೆ ನೋಡ್ರಿ. ಶ್ರೀನಿಧಿ ನಾನೊಂದು ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಮಾಡಿದ್ದೆ ಫ್ರೆಂಡ್ಸ್. ಅದು ಡಬ್ಬಿ ಫುಲ್ ಆಗೈತಿ. ನೋಡ್ತೀನಿ ಇವತ್ತು ಅದನ್ನು ಕಟ್ ಮಾಡ್ತೀನಿ, ನೋಡೋಣ ಅದರೊಳಗೆ ಎಷ್ಟು ಅಮೌಂಟ್ ಸೇವ್ ಆಗ್ಯಾವ ಅಂತಂದು. ಈಗ ಸದ್ಯಕ್ಕೆ ನಾನು ಹಾಕಿಲ್ಲ ಅದರೊಳಗೆ ಅಮೌಂಟ. ಸೊ ಇವಾಗ ಚೆಕ್ ಮಾಡ್ತೀನಿ ಎಷ್ಟು ಅಮೌಂಟ್ ಆಗ್ಯಾವ ಏನು ಅಂತಂದು. ಬರ್ರಿ ಚೆಕ್ ಮಾಡೋಣಂತ. ನನ್ನ ಮಗ ಮಲ್ಕೊಂಡಾನ, ಇನ್ನೂ ಇವಾಗ ಮಲ್ಕೊಂಡ, ನಾನು ಭಾಳ ಹೊತ್ತಾಗಿಲ್ಲ. ಸೊ ಫೈನಲಿ ಕಟ್ ಮಾಡತ್ತೀನಿ. ಓಪನ್ ಮಾಡಿದ್ದೆ ನಾನು. ನೋಡ್ರಿ, ಇಲ್ಲೇ ಫುಲ್ ತುಂಬೈತಿದ್ದು. ಬೇಕು ಎಷ್ಟಾಗೈತಿ ಅಂತ. ಫುಲ್ ಓಪನ್ ಮಾಡಿಲ್ಲ ನಾನು, ಇಷ್ಟು ಓಪನ್ ಮಾಡೀನಿ. ಇದರೊಳಗಿಂದ ನಾನು ಅಮೌಂಟ್ ತೆಗಿತೀನಿ ಇವಾಗ. ಇನ್ನೂ ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ಬಟ್ಟೆ ವಾಶ್ ಮಾಡಿಲ್ಲ ನಾನು, ಇನ್ನೂ ಊಟನೂ ಮಾಡಿಲ್ಲ, ಮಾಡಬೇಕು. ಅದು ಜಸ್ಟ್ ಇವಾಗ ಎದ್ಮೇಲೆ ಅದಕ್ಕೆ ಇದನ್ನು ಮಾಡ್ಬೇಕಂತಂದು ಓಪನ್ ಮಾಡತ್ತೀನಿ. ನೋಡೋಣ ಬರೀ ಎಷ್ಟಾಗ್ಯಾವ ಅಂತಂದು. ಎಣ್ಸಾತ್ಯಾ ಎಷ್ಟಾಗ್ಯಾವ ನೋಡು. ಇವೆಲ್ಲ ಬರೀ 50 ರು 10 ರು 20 ರು.
ಶ್ರೀ ರೊಕ್ಕ ಹರಿತೀನಿ ಸುಮ್ಮನಿರುಮ ಹರಿ 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 ಹರಿಬೇಡವಾ ಅಯ್ಯೋ ವಾ ಲೇ ಚಾವಿ ಹಿಡ್ಕೊ ನೀನು. ನನ್ನ ಮಗಳೂ ನಾನು ದುಡ್ಡು ಹಿಡ್ಕೋತೀನಿ ಅಂತಂದು ಸರ್ಕಸ್ ಮಾಡತ್ತಿದ್ಲು. ಹಿಂಗೆ ಮಾಡಿ ಎಣ್ಸಿದ್ವಿ. ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬಂದ್ರೆ ನನ್ನ ದುಡ್ಡೆಲ್ಲ ತೆಗೆದು ಓಪನ್ ಮಾಡೋಷ್ಟಾಗ ಹೊಡೆದು ಯಾವ ಡಬ್ಬಿಯನ್ನು ಗೊತ್ತಿದ್ರು. ಯಾಕಂದ್ರೆ ಇದು ಫುಲ್ ತುಂಬಿತ್ತು. ಇದ್ರೊಳಗೆ 500 ನೋಟ್ ಹಾಕಿದ್ರೆ ಅಮೌಂಟ್ ಜಾಸ್ತಿ ಅನ್ನಿಸ್ತೈತಿ. ನಾನು ಬರೀ ಇದ್ರೊಳಗೆ 500 2 ಹಾಕಿದ್ದೆ, ಒಂದು 200 ಒಂದು 2 3 ಹಾಕಿದ್ದೆ. ಉಳ್ಕಿದ್ದು ಸ್ವಲ್ಪ 100 50 ರೂಪಾ ಜಾಸ್ತಿ ಇದ್ವಿ ಇದ್ರೊಳಗೆ. ಅದಕ್ಕೆ ಅಮೌಂಟ್ ಕಮ್ಮಿ ಆಗೈತಿ. 500 ರೂಪಾಯಿ ದುಡಿಯೋಷ್ಟೇ ನಾವೇನು ಕೆಲಸ ಮಾಡೋಂಗಿಲ್ಲಲ್ಲ, ಅದಕ್ಕೆ 500 ನೋಟ್ ಜಾಸ್ತಿ ಹಾಕಿಲ್ಲ ನೋಡಿರಿ. ಇವು ಎಷ್ಟಾಗಿದ್ವು ಅಂತಂದ್ರೆ ನಮ್ಮ ಮನೆಯವರು ಎಣಿಸಿದ್ರು 2560 ರೂಪಾಯಿ ಆಗಿದ್ವು. ಈ ದುಡ್ಡನ್ನು ನಾನು ಸೇವ್ ಮಾಡಿದ್ದೆ. ನಮ್ಮ ಮನೆಯವ್ರು ಕಾಡ್ಸಾತಿದ್ರು, ನಿನ್ನ ದುಡ್ಡು ಎಲ್ಲಿಂದ ಆಗ್ತೈತಿ, ನನ್ನ ಕಿಶದಾಗಿಂದ ತೊಗೊಂಡು ಜಮಾ ಮಾಡಿ ನೀನು ಅಮೌಂಟ್ ಅನ್ನತ್ತಿದ್ರು. ಹಂಗೆ ಕಾಡ್ಸಾಕೊಂತಿದ್ರು. ಹೌದು, ಅವ್ರ ಕಿಶದಾಗಿಂದ ತೊಗೊಂಡೇನಿ. ಮತ್ತು ನಂದು ಸ್ವಲ್ಪ ಅಮೌಂಟ್ ಐತಿ ಒಳಗೆ. ಅಷ್ಟೊತ್ತೊಳಗೆ ನಮ್ಮ ಮನೆಯವ್ರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೋಗಿದ್ರಲ್ಲ, ಸ್ನಾನ ಮಾಡಿಲ್ಲ, ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಗುಡಿಗೆ ಹೋಗಿರ್ತೀನಿ ನಾವು. ಆ ಗುಡಿಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಅದ್ರ ಹಿಂದಿನ ದಿನ ಇಲ್ಲಿ ಬಳೆ ಇರಿಸೋದು ಪ್ರೋಗ್ರಾಮ್ ಇತ್ತು, ಅದಕ್ಕೂ ಹೋಗಿದ್ವಿ. ಅವಾಗೇನು ವಿಡಿಯೋ ನಾನು ಶಾರ್ಟ್ಸ್ ಅಷ್ಟೇ ಮಾಡೀನಿ, ಲಾಂಗ್ ವಿಡಿಯೋ ಮಾಡಿಲ್ಲ. ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಮನೆಯೊಳಗನ ಮಾಡ್ಬೇಕು ಅಂದ್ಕೊಂಡೆ, ಅಷ್ಟ್ರೊಳಗನ ನಮ್ಮ ಮನೆಯವ್ರು ಬಾ ಅಲ್ಲೇ ಹೋಗಿ ಊಟ ಮಾಡ್ಕೊಂಬರೋಣ ಅಂತಂದು ನಾನು ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಅತ್ತೆಯವ್ರಿಗೆ ಒಂದು ಸ್ವಲ್ಪ ಅನ್ನ ಮತ್ತು ಪಲ್ಯ ತೊಗೊಂಡು ಬಂದಿದ್ವಿ. ಅಲ್ಲಿಂದ ಬಂದಾದಮೇಲೆ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದ ಅಡುಗೆನ ಎಲ್ಲ ಬಿಸಿ ಮಾಡಿ ಪಾತ್ರೆ ಎಲ್ಲ ತೊಳಿಬೇಕಂತಂದು ಎಲ್ಲನೂ ಬಳಸಿ ಇಡಾಕೊಂತಿದ್ದೆ. ಮತ್ತು ರಾತ್ರಿಗೆ ಅಡುಗೆ ಮಾಡೋದು ಸ್ವಲ್ಪ ತಪ್ತೈತಿ ಅಂತಂದು ಅಂದರೂ ತಪ್ಪಂಗಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದ್ದೆ, ಮಧ್ಯಾಹ್ನ ಕರೆಕ್ಟ್ ಊಟ ಆಗಿರಲಿಲ್ಲ, ಅಷ್ಟು ಫುಲ್ಫಿಲ್ ಆಗಿರೋಂಗಿಲ್ಲ ಹೊಟ್ಟೆ. ಮತ್ತು ಅದಕ್ಕೆ ಚಪಾತಿ ಮಾಡಿದ್ದೆ ರಾತ್ರಿಗೆ. ಇವಾಗ ಇಬ್ಬರು ಇಲ್ಲೇ ಹೊರಗೆ ನಿಂತಾರ. ಅನಿರುದ್ಧ ಐಸ್ ಕ್ರೀಮ್ ತಿನ್ನತಾನ. ನಂಗೆ ಐಸ್ ಕ್ರೀಮ್ ಯಾಕ ಆಕೆ ಕೊಡ್ತೀಯ, ತಂಗಿ ಕೊಡ್ತೀಯನ? ಕೊಡ ನಂಗೆ. ಓ ನೀ ತಿನ್ನು. ಅವ್ನು ಮಲ್ಕೊಂಬಿಟ್ಟಿದ್ದ ಫ್ರೆಂಡ್ಸ್. ಐಸ್ ಕ್ರೀಮ್ ತಂದಾಗ ನಮ್ಮ ಅತ್ತೆ ತೊಗೊಂಬಂದಿದ್ರು. ಆಲ್ರೆಡಿ ಅದು ಮೆಲ್ಟ್ ಆಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಮೆಲ್ಟ್ ಆಗಿಬಿಟ್ಟೈತಿ. ಫ್ರಿಜ್ ಒಳಗೆ ಇಟ್ಟೀನಿ ಅಂದರೂ ಮೆಲ್ಟ್ ಆಗೈತಿ. ನಂದು ಎಲ್ಲ ಕೆಲಸ ಮುಗೀತು. ಇವಾಗ ದೀಪ ಒಂದು ಹಚ್ಚೋದು ಬಾಕಿ ಐತಿ. ಈಕಿನೂ ಮಲ್ಕೊಂಡಿದ್ಲು, ಎದ್ದು ಬಿಟ್ಲು ನೋಡ್ರಿ. ಇವನು ಇಷ್ಟೊತ್ತನ ನಿದ್ದೆ ಹೊಡೆದಾನ. 2 ಗಂಟೆಗೆ ಮಲ್ಕೊಂಡಾನ, ಇವಾಗ ಎದ್ದಾನ. 5 ಗಂಟೆ ಆಗಿತ್ತು ಟೈಮು. 3 ತಾಸು ನಿದ್ದೆ ಮಾಡ್ಯಾನ ನೋಡ್ರಿ. ಅನ್ನು ನಂಗೆ ಕೊಡು. ಆಕೆ ಕಡೆ ಇಲ್ಲ, ನಿನ್ನ ಕಡೆ ಐತಲ್ಲ, ಐತಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚಹಾ ಮಾಡಿದೆ. ಚಹಾ ಕುಡ್ದು ಮತ್ತು ಸಾಯಂಕಾಲ 8:30 ಮಟ್ಟ ಸ್ವಲ್ಪ ಹೊರಗಡೆ ಕುಂತು ನಾನು ಮತ್ತೆ ಮಾತಾಡಕೊಂತಿದ್ವಿ ಗಾಳಿಗೆ. ಇವಾಗಂತೂ ಫುಲ್ ಸೆಕೆ ಆಗ್ತೈತಿ, ಒಳಗೆ ಕುಂದ್ರಕ್ಕಾಗಂಗಿಲ್ಲ. ಫ್ಯಾನ್ ಗಾಳಿ ಅಂತೂ ಎಷ್ಟಂತ ತೊಗೊಳ್ಳೋದು, ಫ್ಯಾನ್ ಗಾಳಿ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ನಾನು ನಮ್ಮ ಅತ್ತೆ ಹೊರಗೆ ಮಾತಾಡ್ಕೊಂತ ಕುಂತಿದ್ವಿ 8:30 ಮಟ್ಟ. ಆಮೇಲೆ 8:30ಗೆ ಮನೆಗೆ ಬಂದು, ಅಂದರೆ ಒಳಗೆ ಬಂದು ಫಸ್ಟ್ ರೈಸ್ ಮಾಡೋಕ್ಕಿಟ್ಟು ಆಮೇಲೆ ಸ್ವಲ್ಪ ಚಪಾತಿ ಮಾಡಿದೆ. ನಾವು 3 ಜನ ಇದ್ವಿ, ನಮ್ಮ ಅತ್ತೆ, ನಾನು, ನಮ್ಮ ಮನೆಯವರು. ಅಂದರೆ ನಮ್ಮ ಮಾಮ ಅವರು ಊರಿಗೆ ಹೋಗಿದ್ರು. ಅದಕ್ಕೆ ನಾನು 2 ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಅದ್ರೊಳಗೂ ರಾತ್ರಿ ಊಟ ಮಾಡಿದಾಗ ಮಿಕ್ಕಿತ್ತದು ಪಲ್ಯ. ಅಂದರೆ 3 ಜನ ಇದ್ವಲ್ಲ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ದೊಡ್ಡ ಇದ್ವು ಆಲೂಗಡ್ಡೆ. ಈ ಕಡೆ ಆಲೂಗಡ್ಡೆ ವಿಜಿಲ್ಗಿಟ್ಟು ರೈಸ್ನೂ ಅರ್ಧ ಆಗಿಬಿಟ್ಟಿತ್ತು ನೋಡಿರಿ. ನಾನು ವಾಯ್ಸ್ ಓವರ್ ಕೊಡ್ಬೇಕಂದ್ರೂ ನನ್ನ ಮಕ್ಕಳು ಸ್ವಲ್ಪ ಅವಾಗವಾಗ ಮಾತಾಡ್ತಿರ್ತಾರೆ ನಡುವೆ. ಮತ್ತು ನನ್ನ ಮಗಳಿಗೆ ಪಾಪ 8:30 ಆಗಿತ್ತಲ್ಲ, ಹೊಟ್ಟೆ ಹಶ್ವಾಗಿರ್ತೈತೆ ಆಕೆಗೆ ಅಂತಂದು ಇದು ಏನದು ಆಕೆಗೆ ಈ ಕಡೆ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ರಾಗಿ ಮತ್ತು ಡ್ರೈ ಫ್ರೂಟ್ಸ್ದು, ಅದನ್ನು ಪ್ರಿಪೇರ್ ಮಾಡಿದ್ದೆ ಇಲ್ಲಿ. ನಾನು ಎಷ್ಟು ಸೈಲೆಂಟಾಗಿ ಮಾತಾಡಬೇಕು ಅಂತಂದ್ರೂ ಮಕ್ಳು ಇರ್ತಾರೆ, ವಾಯ್ಸ್ ಓವರ್ ಕೊಡುವಾಗ ಅವಾಜ್ ಮಾಡ್ತಾರೆ, ಏನೂ ಮಾಡೋಕ್ಕಲ್ಲ. ಅದ್ರಾಗೂ ನಮ್ಮ ಮನೆಯೊಳಗೆ 4 ಮಕ್ಳು ಅದಾರ. ಇನ್ನಿಬ್ಬರು ಮಿಸ್ಸಿಂಗ್, ಅವರು ನಮ್ಮ ಅಕ್ಕನ ಮಕ್ಕಳು. ಅವರಿಬ್ಬರು ಊರಿಗೆ ಹೋಗ್ಯಾರ. ಅಂದ್ರೆ ಅವ್ರದ್ದು ಡೆಲಿವರಿ ಆಗೈತಿ 2ನೇ ಪಾಪುದು.
ಸೊ ಅವರಿಬ್ಬರು ಮತ್ತು ಇಲ್ಲಿ ಮತ್ತು 4 ಜನ ಅಂದರೆ ಟೋಟಲ್ 6 ಜನ ಮಕ್ಳದಾರ ನಮ್ಮ ಮನೆ ಒಳಗೆ. ಆವಾಜ್ ಅಂತೂ ಇದ್ದೇ ಇರ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ. ದೊಡ್ಡವ್ರಿಗೆ ಹೆಂಗಾದರೂ ಹೇಳಿ ಬೈದು ಬಾಯಿ ಮುಚ್ಚಿಸ್ ಕುಂದರ್ಸ್ಬೋದು, ಆದರೆ ಸಣ್ಣವ್ರಿಗೆ ಬಾಯಿ ಮುಚ್ಚಕ್ಕೆ ಬರೋಂಗಿಲ್ಲ. ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿ ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸಿದೆ. ನಾನು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಮಲ್ಕೊಳತ್ತೀನಿ. ರೂಮ್ ಅಂತೂ ಮಿಸ್ ಐತಿ, ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.